ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕಾಸರಗೋಡು ಲೋಕಸಭಾ ಮಂಡಲದಲ್ಲಿ ನಕಲಿ ಮತದಾನ ಎಂಬ ದೂರು ಹೊರಬಿದ್ದಿದೆ. ಇದರ ಸಿಸಿಟಿವಿ ದೃಶ್ಯಾವಳಿಗಳು. ಕಲ್ಯಾಶೇರಿಯಲ್ಲಿ ನಕಲಿ ಮತ, ಸಿಪಿಎಂ ಯಾವಾಗಲೂ ನಕಲಿ ಮತದಾನ ಮಾಡುವವರು, ಯುಡಿಎಫ್ ಸಂಚಾಲಕ ಎಂಎಂ ಹಸನ್ ಹೇಳಿಕೆ. ಕಲ್ಯಾಶೇರಿಯಲ್ಲಿ ನಕಲಿ ಮತ ಚಲಾಯಿಸಿದ ಘಟನೆ, ಸೋಲಿನ ಭಯದಲ್ಲಿ ಸಿಪಿಎಂ ನಕಲಿ ಮತದಾನ ಮಾಡಿರುವುದು, ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಡ್ವೊಕೇಟ್ ಕೆ ಶ್ರೀಕಾಂತ್ ಹೇಳಿಕೆ. 111ನೇ ವಯಸ್ಸಿನಲ್ಲಿ ಮತದಾನ ಮಾಡುವ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದಾರೆ ಸಿ ಕುಪ್ಪಚ್ಚಿ. ಕಾಸರಗೋಡು ಲೋಕಸಭಾ ಮಂಡಲದಲ್ಲಿ ಮನೆ ಮನೆ ಮತದಾನಕ್ಕೆ ಚಾಲನೆ. ಪೊಲೀಸರು ಹಿಂಬಾಲಿಸುವ ವೇಳೆ ಅಂಗಡಿ ಮಗರು ಶಾಲೆಯ ವಿದ್ಯಾರ್ಥಿ ಮೊಹಮ್ಮದ್ ಫರ್ಹಾಸ್ ಕಾರು ಪಲ್ಟಿಯಾಗಿ ಸಾವನ್ನಪ್ಪಿರುವ ಘಟನೆ, ಸರ್ಕಾರದ ನಿಲುವನ್ನು ಕೇಳಿದೆ ಹೈಕೋರ್ಟ್. ವಾರ್ತೆಗಳು ವಿವರವಾಗಿ. ಕಾಸರಗೋಡು ಲೋಕಸಭಾ ಮಂಡಲದಲ್ಲಿ ನಕಲಿ ಮತದಾನ ಎಂಬ ದೂರು. ಕಲ್ಯಾಶೇರಿ ವಿಧಾನಸಭಾ ಮಂಡಲದ ಪಾರಕಡಂನಲ್ಲಿ 92 ವರ್ಷದ ಮಹಿಳೆಯ ಮತ ಸಿಪಿಎಂ ಮುಖಂಡ ಚಲಾಯಿಸಿದ್ದಾರೆ ಎಂಬುದು ದೂರು. ಇದರ ಸಿಸಿಟಿವಿ ದೃಶ್ಯಾವಳಿಗಳು ಹೊರಬಿದ್ದಿದೆ. ಘಟನೆಗೆ ಸಂಬಂಧಿಸಿದಂತೆ ಪೋಲಿಂಗ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಲಾಗಿದೆ. ಮನೆಯಲ್ಲಿಯೇ ಮತದಾನ ಮಾಡುವ ವ್ಯವಸ್ಥೆಯಲ್ಲಿ ಕಲ್ಯಾಶೇರಿ ಪಂಚಾಯತ್ನ 164 ಸಂಖ್ಯೆಯ ಬೂತ್ನಲ್ಲಿ ದೇವಿ ಎಂಬ 92 ವರ್ಷದ ಮಹಿಳೆಯೊಬ್ಬರ ನಕಲಿ ಮತದಾನ ಮಾಡಲಾಗಿದೆ ಎಂಬುದು ದೂರು. ದೇವಿ ಮತದಾನ ಮಾಡಲು ಯತ್ನಿಸುತ್ತಿದ್ದಾಗ ಕಲ್ಯಾಶೇರಿ ಸಿಪಿಎಂ ಮಾಜಿ ಶಾಖಾ ಕಾರ್ಯದರ್ಶಿ ಹಾಗೂ ಬೂತ್ ಏಜೆಂಟ್ ಆದ ಗಣೇಶನ್ ಎಂಬವರು ಮತ ಚಲಾಯಿಸಿದ್ದಾರೆ ಎಂಬುದು ದೂರು. ಇದರ ಸಿಸಿಟಿವಿ ದೃಶ್ಯಾವಳಿಗಳು ಹೊರಬಿದ್ದಿದೆ. ഒന്ന് മടക്കി കളാൻ ಘಟನೆಗೆ ಸಂಬಂಧಿಸಿದಂತೆ ಪೋಲಿಂಗ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಲಾಗಿದೆ. ಸ್ಪೆಷಲ್ ಪೋಲಿಂಗ್ ಆಫೀಸರ್, ಪೋಲಿಂಗ್ ಅಸಿಸ್ಟೆಂಟ್, ಮೈಕ್ರೋ ಅಬ್ಸರ್ವರ್, ಸ್ಪೆಷಲ್ ಪೊಲೀಸ್ ಆಫೀಸರ್, ವಿಡಿಯೋಗ್ರಾಫರ್ ಎಂಬಿವರನ್ನು ಕಣ್ಣೂರು ಜಿಲ್ಲಾಧಿಕಾರಿ ಅರುಣ್ ಕೆ ವಿಜಯನ್ ಸಸ್ಪೆಂಡ್ ಮಾಡಿದ್ದಾರೆ. ಅವರ ವಿರುದ್ಧ ಇಲಾಖಾ ಮಟ್ಟದ ತನಿಖೆಗೂ ಶಿಫಾರಸು ಮಾಡಲಾಗಿದೆ. ಕ್ರಿಮಿನಲ್ ಕ್ರಮ ಜರುಗಿಸಲು ಕಲ್ಯಾಶೇರಿ ಮಂಡಲದ ಉಪಚುನಾವಣಾಧಿಕಾರಿ ಕನ್ನಪುರಂ ಪೊಲೀಸ್ ಠಾಣೆಯಲ್ಲಿ ಘಟನೆಯನ್ನು ದಾಖಲಿಸಿದ್ದಾರೆ. ನಕಲಿ ಮತದಾನ ಮಾಡಿ 1951ರ ಜನಪ್ರಾತಿನಿಧ್ಯ ಕಾನೂನಿನ 128 ಸೆಕ್ಷನ್ನ 1ನೇ ಉಪವಿಭಾಗದ ಉಲ್ಲಂಘನೆ ಎಂದು ವರದಿಯಲ್ಲಿ ಹೇಳುವುದು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಲ್ಯಾಶೇರಿಯಲ್ಲಿ ನಕಲಿ ಮತ, ಸಿಪಿಎಂ ಯಾವಾಗಲೂ ನಕಲಿ ಮತದಾನ ಮಾಡುವವರು, ಕಣ್ಣೂರು ಜಿಲ್ಲೆಯಲ್ಲಿ ಇದು ಸಹಜವಾಗಿದೆ ಎಂದು ಯುಡಿಎಫ್ ಸಂಚಾಲಕ ಎಂಎಂ ಹಸನ್. ಬಿಜೆಪಿಯ ಪ್ರಚಾರಕರಾಗಿದ್ದಾರೆ ಪಿಣರಾಯಿ ವಿಜಯನ್. ಮೋದಿ ಅಧಿಕಾರಕ್ಕೆ ಬಂದರೆ ಇನ್ನೊಂದು ಚುನಾವಣೆ ದೇಶದಲ್ಲಿ ನಡೆಯುತ್ತದೋ ಎಂಬುದು ಗೊತ್ತಿಲ್ಲ ಎಂದು ಅವರು കാസർഗോഡിನಲ್ಲಿ ಹೇಳಿದರು. തെരഞ്ഞെടുപ്പിലെ ഉദ്യോഗസ്ഥന്മാരും സുരക്ഷാ ഉദ്യോഗസ്ഥന്മാരും അവർക്ക് രാഷ്ട്രീയ ചായ ഉണ്ടാവാം, പക്ഷെ തെരഞ്ഞെടുപ്പിൽ നിന്ന് പ്രകടിപ്പിക്കാൻ പറ്റുമോ? എല്ലാ പാർട്ടികളെയും സ്ഥാനാർത്ഥികളുടെയും BLA-മാരുടെ സാന്നിധ്യത്തിലാണ്. എന്താ ഇല്ലാത്തത് പോയത്? എന്താ CPM-ൻ്റെ BLA മാത്രം വന്നത്? കാരണം ഈ ഉദ്യോഗസ്ഥന്മാർക്ക് രാഷ്ട്രീയ ചായ ഉണ്ടാവും. അതുകൊണ്ട് ഇവരെ എല്ലാവരെയും അറിയിച്ചിട്ടില്ല. അവർക്ക് രാഷ്ട്രീയ ചായ ഉള്ളതും താല്പര്യമുള്ള പാർട്ടിയുടെ പ്രതിനിധിയെ മാത്രമേ അറിയിച്ചുള്ളൂ. അയാൾ വരികയും അയാൾ വോട്ട് രേഖപ്പെടുത്തുകയും ചെയ്യും. ഇത് വളരെ ഗൗരവമുള്ള കാര്യമാണ്. ഞാൻ ഇന്നലെയും വീണ്ടും ഇലക്ഷൻ കമ്മീഷന് പരാതി കൊടുത്തിട്ടുണ്ട്. ഇത് ഇപ്പോൾ ഏതാണ്ട് 2 ലക്ഷത്തി ചില്വാനം വോട്ടാണ് വീട്ടിൽ വോട്ട്. ആ വോട്ടുകളെല്ലാം ഇലക്ഷൻ ഡ്യൂട്ടിയിൽ ഏർപ്പെട്ടിട്ടുള്ള ഭൂരിപക്ഷം ഉദ്യോഗസ്ഥന്മാർ, ഇലക്ഷൻ ഡ്യൂട്ടിക്ക് അയക്കുന്ന ഭൂരിപക്ഷം പോലീസുകാർ, ഇവർക്കൊക്കെ രാഷ്ട്രീയം കാണും. പക്ഷെ ആ രാഷ്ട്രീയത്തിൻ്റെ പേരിൽ ഒരു പാർട്ടിക്ക്, ഭരിക്കുന്ന പാർട്ടിയുടെ അവരെ പിന്തുണയ്ക്കുന്ന രൂപത്തിൽ ഇങ്ങനെ വോട്ട് ചെയ്യാനുള്ള സാധ്യത തള്ളിക്കളയാനാവില്ല. ഇലക്ഷൻ കമ്മീഷൻ ഈ കല്യാശ്ശേരിയിൽ ഇലക്ഷൻ കമ്മീഷന് ബോധ്യപ്പെട്ടു. 2 ഉദ്യോഗസ്ഥന്മാരെ സസ്പെൻഡ് ചെയ്തിരിക്കുക. ഇത് കേരളത്തിലുടനീളം
ഉണ്ടാവാനിടയുള്ളതുകൊണ്ട് കല്യാശ്ശേരിയിൽ ചെയ്തതുപോലെ വളരെ ഗൗരവമായ കർശനമായ നിർദ്ദേശം ഇലക്ഷൻ കമ്മീഷൻ നൽകണം. ಕಲ್ಯಾಶ್ಶೇರಿಯಲ್ಲಿ ನಕಲಿ ಮತ ಚಲಾಯಿಸಿದ ಘಟನೆ, ಸೋಲಿನ ಭಯದಲ್ಲಿ ಸಿಪಿಎಂ ನಕಲಿ ಮತದಾನ ಮಾಡಿರುವುದು ಎಂದು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಡ್ವೊಕೇಟ್ ಕೆ ಶ್ರೀಕಾಂತ್ ಮರು ಮತದಾನಕ್ಕೆ ಅವಕಾಶ ಕಲ್ಪಿಸಿಕೊಡಬೇಕೆಂದು ಮತದಾನದ ಎಲ್ಲ ವಿಡಿಯೋಗಳನ್ನು ಪರಿಶೀಲಿಸಬೇಕು ಎಂದು ಅವರು ಕೆಸಿ ನ್ಯೂಸ್ಗೆ ಹೇಳಿದರು. ಕಾಸರಗೋಡು ಲೋಕಸಭಾ ಮಂಡಲದಲ್ಲಿ ವ್ಯಾಪಕವಾಗಿ ಕಳ್ಳ ಓಟು ಹಾಕಲು ಸಿಪಿಎಂ ಹಾಗೂ UDF ಹುನ್ನಾರ ಹೂಡಿದೆ. ಇದರ ಅಂಗವಾಗಿ ನಿನ್ನೆ ಕಲ್ಯಾಶ್ಶೇರಿಯ 164ನೇ ಬೂತಿನಲ್ಲಿ 85 ವರ್ಷ ಮತ್ತು ಅದರ ಮೇಲ್ಪಟ್ಟ ಮತ್ತು ದಿವ್ಯಾಂಗರ ಮತವನ್ನು ಹಾಕಲಿಕ್ಕೆ ಇರುವಂತಹ ಸಂದರ್ಭದಲ್ಲಿ ಸಿಪಿಎಮ್ಮಿನ ಪ್ರಾದೇಶಿಕ ನೇತಾರ ಅಶೋಕ, ಮಾಜಿ ಬ್ರಾಂಚ್ ಸೆಕ್ರೆಟರಿ ಹಾಗೂ ಅವರ ಲೋಕಲ್ ಕಮಿಟಿ ಸದಸ್ಯರ ನೇತಾರ ಅವರು ಅಲ್ಲಿಯ ಮತದಾರರ ಓಟನ್ನು ಹಾಕಿರ್ತಾರೆ. ಅದರ ವಿಡಿಯೋ ಹೊರಗೆ ಬಹಿರಂಗವಾಗಿದೆ. ಇದು ಒಂದು ಘಟನೆ ಅಲ್ಲ. ನಿನ್ನೆ ಸಿಪಿಎಮ್ನ ಕೇಂದ್ರಗಳಲ್ಲಿ ಹೀಗೆ ಮತವನ್ನು ಚಲಾಯಿಸಲಾಗಿದೆ. ಅದೇ ಸಂದರ್ಭದಲ್ಲಿ ಮುಸ್ಲಿಂ ಲೀಗಿಗೆ ಸ್ವಾಧೀನ ಇರುವಂತಹ ಪ್ರದೇಶಗಳಲ್ಲೂ ಇದೇ ಥರದಲ್ಲಿ ಮತಗಳನ್ನು ಚಲಾಯಿಸಲಾಗಿದೆ. ಆದ ಕಾರಣ ನಾವು ಚುನಾವಣಾ ಅಧಿಕಾರಿಗಳಲ್ಲಿ ಬೇಡಿಕೆ ಮುಂದಿಡುವುದು, ಈ ಎಲ್ಲ ಪೋಸ್ಟಲ್ ವೋಟುಗಳನ್ನು ಅದರ ವಿಡಿಯೋಗಳನ್ನು ಪರಿಶೀಲನೆ ಮಾಡಬೇಕು. ಜೊತೆಗೆ ರೀಪೋಲಿಂಗ್ ಮಾಡಲಿಕ್ಕೆ, ಪುನಃ ಮತದಾನ ಮಾಡಲಿಕ್ಕೆ ಅವಕಾಶವನ್ನು ಕೊಡಬೇಕು. ಸ್ವತಂತ್ರವಾದಂತಹ ಚುನಾವಣೆ ನಡೀಲಿಕ್ಕೆ ಇರುವಂತಹ ಎಲ್ಲ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅಂತ ನಾವು ಚುನಾವಣಾ ಅಧಿಕಾರಿಗಳಿಗೆ, ಚುನಾವಣಾ ಆಯೋಗಕ್ಕೆ ದೂರನ್ನು ನೀಡಿದ್ದೇವೆ, ಮನವಿಯನ್ನು ಕೊಟ್ಟಿದ್ದೇವೆ. ಇದೊಂದು ಘಟನೆ ಅಲ್ಲ. ಸಿಪಿಎಂ ಮತ್ತು UDFನ ಕೆಲವು ಅಧಿಕಾರಿಗಳು ಅವರ ಸರ್ವಿಸ್ ಸಂಘಟನೆಗಳ ನಾಯಕರ ಜೊತೆಗೆ ಒಳಸಂಚು ಮಾಡಿ ಈ ಥರದಲ್ಲಿ ಮಾಡಲಾಗಿದೆ. ಸೋಲಿನ ಭಯದಿಂದಾಗಿ ಕಳ್ಳ ಓಟನ್ನು ಮಾಡಿ ಈ ಥರದಲ್ಲಿ ಗೆಲ್ಲಲಿಕ್ಕೆ ಬೇಕಾಗಿರುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಆದ ಕಾರಣ ಈ ವಿಷಯದಲ್ಲಿ ಸಮಗ್ರವಾದಂತಹ ಒಂದು ತನಿಖೆಯನ್ನು ಮಾಡಲಿಕ್ಕೆ ಚುನಾವಣಾ ಆಯೋಗ ತಯಾರಾಗಬೇಕು. ಮನೆಗಳಿಗೆ ತೆರಳಿ ಮತ ಚಲಾಯಿಸಿದಂತಹ ಎಲ್ಲ ವಿಡಿಯೋಗಳನ್ನು ಪರಿಶೀಲನೆ ಮಾಡಬೇಕು. ಜೊತೆಗೆ ಮರು ಮತದಾನ ಮಾಡಲಿಕ್ಕೆ ಚುನಾವಣಾ ಆಯೋಗ ತಯಾರಾಗಬೇಕು. ಈ ಸಂಬಂಧ ಚುನಾವಣಾ ಆಯೋಗಕ್ಕೆ ನಾವು ಮನವಿಯನ್ನು ಮಾಡಿದ್ದೇವೆ, ಒತ್ತಾಯವನ್ನು ಮಾಡಿದ್ದೇವೆ. 111ನೇ ವಯಸ್ಸಿನಲ್ಲಿ ಮತದಾನ ಮಾಡುವ ಮೂಲಕ ಸಿ ಕುಪ್ಪಚ್ಚಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದಾರೆ. ಕಾಸರಗೋಡು ಲೋಕಸಭಾ ಕ್ಷೇತ್ರದಲ್ಲಿ ಮನೆ ಮನೆ ಮತದಾನಕ್ಕೆ ಚಾಲನೆ ದೊರಕಿತು. 111ನೇ ವಯಸ್ಸಿನಲ್ಲಿ ಮತದಾನ ಮಾಡುವ ಮೂಲಕ ಸಿ ಕುಪ್ಪಚ್ಚಿ ಸಾಮಾಜಿಕ ಜಾಲತಾಣದಲ್ಲಿ ಪ್ರಚಾರದಲ್ಲಿದ್ದಾರೆ. ಜಿಲ್ಲೆಯ ಹಿರಿಯ ಮತದಾರರಾಗಿರುವ ಸಿ ಕುಪ್ಪಚ್ಚಿ ಕಾಂಜಂಗಾಡ್ ವಿಧಾನಸಭಾ ಕ್ಷೇತ್ರದ ಭಾಗ 20ರ ಕ್ರಮ ಸಂಖ್ಯೆ 486ರ ಮತದಾರರಾಗಿದ್ದಾರೆ. ಚುನಾವಣಾ ಆಯೋಗದ ಮಾರ್ಗಸೂಚಿಯಂತೆ ಮನೆಗಳಲ್ಲಿಯೇ ಮತದಾನ ಪ್ರಕ್ರಿಯೆ ಅಂಗವಾಗಿ ಚುನಾವಣಾಧಿಕಾರಿಗಳು ವೆಲ್ಲಿಕೋತ್ನಲ್ಲಿರುವ ಸಿ ಕುಪ್ಪಚ್ಚಿಯವರ ಮನೆಗೆ ಗುರುವಾರ ತೆರಳಿ ಮತ ನೋಂದಣಿಗೆ ವ್ಯವಸ್ಥೆ ಮಾಡಲಾಯಿತು. ಕಾಸರಗೋಡು ಲೋಕಸಭಾ ಕ್ಷೇತ್ರದ ಚುನಾವಣಾಧಿಕಾರಿ ಮತ್ತು ಜಿಲ್ಲಾಧಿಕಾರಿ ಕೆ ಇಂಬಾಶೇಖರ್ ಅವರ ಸಮ್ಮುಖದಲ್ಲಿ ಕಾಸರಗೋಡು ಲೋಕಸಭಾ ಕ್ಷೇತ್ರದಲ್ಲಿ ಮನೆ ಮನೆಗೆ ತೆರಳಿ ಮತದಾನ ಆರಂಭಿಸಲಾಗಿದೆ. ಇನ್ನುಳಿದ ವಿಧಾನಸಭಾ ಕ್ಷೇತ್ರಗಳಲ್ಲೂ ಮನೆ ಮನೆ ಮತದಾನ ಆರಂಭವಾಗಿದೆ. ಸಿ ಕುಪ್ಪಚ್ಚಿ ಅವರ ಮನೆಯಲ್ಲಿ ಮೊದಲ ಮತಗಟ್ಟೆ ಅಧಿಕಾರಿ ಕೃಷ್ಣ ನಾಯ್ಕ್ ಅವರ ಹೆಸರನ್ನು ಕರೆದು ಗುರುತಿನ ಚೀಟಿ ಪರಿಶೀಲಿಸಿದರು. ಎರಡನೇ ಮತಗಟ್ಟೆ ಅಧಿಕಾರಿ ಸುಬಿನ್ ರಾಜ್ ಅವರು ತೋರು ಬೆರಳಿಗೆ ಶಾಯಿ ಹಚ್ಚಿ ಬೆರಳಚ್ಚು ದಾಖಲಿಸಿದರು. ಮನೆಯಲ್ಲಿ ತಾತ್ಕಾಲಿಕವಾಗಿ ಇರಿಸಿದ ಮತಯಂತ್ರದಲ್ಲೇ ಮತ ಚಲಾಯಿಸಲಾಯಿತು. ಸಿ ಕುಪ್ಪಚ್ಚಿ ಅವರು ತಮ್ಮ ಮಗನ ಮಗಳು ಬೇಬಿ ಅವರ ಸಹಾಯದಿಂದ ಮತ ಚಲಾಯಿಸಿದರು. ಮತ ಇರುವ ಬ್ಯಾಲೆಟ್ ಪೇಪರ್ ಅಂಟಿಸಿ ಲೋಹದ ಡ್ರಾಪ್ ಬಾಕ್ಸ್ಗೆ ಹಾಕಲಾಯಿತು. ಮತದಾನ ಪ್ರಕ್ರಿಯೆ ವೀಕ್ಷಿಸಿದ ಜಿಲ್ಲಾಧಿಕಾರಿ ಕೆ ಇಂಬಾಶೇಖರ್ ಸಿ ಕುಪ್ಪಚ್ಚಿ ಅವರನ್ನು ಪುಷ್ಪಗುಚ್ಛ ನೀಡಿ ಅಭಿನಂದಿಸಿದರು. ಪ್ರಜಾಪ್ರಭುತ್ವವನ್ನು ಬಲಪಡಿಸಲು ಎಲ್ಲರೂ சி குப்பச்சி அவரந்தே மತದಾನ ಮಾಡಬೇಕೆಂದು ಜಿಲ್ಲಾಧಿಕಾರಿ ಹೇಳಿದರು. 5 ഏജ് മുകളിലുള്ളവർക്കും ഭിന്നശേഷിക്കാർക്കും ഉള്ള വോട്ടിംഗ് ഹോം വോട്ടിംഗ് സംവിധാനമാണ് ഇന്നു മുതൽ നമ്മൾ നടപ്പിലാക്കുന്നത്. ഇലക്ഷൻ കമ്മീഷന്റെ വളരെ പ്രധാനപ്പെട്ട ഒരു ലക്ഷ്യം എല്ലാ വോട്ടർമാരെയും വോട്ട് ചെയ്യിപ്പിക്കണമെന്നാണ്. അപ്പോൾ അതിൻ്റെ ഭാഗമായിട്ടാണ് ഇങ്ങനെ ഒരു പ്രവർത്തനം നമ്മൾ ചെയ്തത്. ഇന്ന് നമ്മുടെ ജില്ലയിൽ കാസർഗോഡിൻ്റെ ഒരു നമ്മുടെ ജില്ലയിൽ 111 വയസ്സ് പൂർത്തിയായ നമ്മുടെ ഒരു വളരെ ഏറ്റവും ഏജ് കൂടുതലായിട്ടുള്ള ഒരു വോട്ടറാണ് ഇവിടെ വന്ന് ഹോം വോട്ടിംഗ് ചെയ്യിപ്പിച്ചത്. അപ്പോൾ അതിൽ എല്ലാവരും വോട്ടിംഗ് ഇതിൽ പങ്കെടുക്കണമെന്നാണ് എനിക്ക് അഭ്യർത്ഥിക്കാനുള്ളത്. ಪ್ರತಿ ಚುನಾವಣೆಯಲ್ಲಿ ಮತದಾನ ಮಾಡಿ ಮಾದರಿಯಾಗಿದ್ದಾರೆಂದು ಜಿಲ್ಲಾಧಿಕಾರಿ ಹೇಳಿದರು.
ಕುಪ್ಪಚ್ಚಿ ಕೇರಳದ ಮೊದಲ ವಿಧಾನಸಭಾ ಚುನಾವಣೆಯಲ್ಲಿ ಮತ ಚಲಾಯಿಸಿರುವ ಕಾಸರಗೋಡು ಜಿಲ್ಲೆಯ ಅತ್ಯಂತ ಹಿರಿಯ ಮತದಾರರಾಗಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಪೊಲೀಸರು ಹಿಂಬಾಲಿಸುವ ವೇಳೆ ಕಾಸರಗೋಡು ಅಂಗಡಿಮುಗರು ಶಾಲೆಯ ವಿದ್ಯಾರ್ಥಿ ಮೊಹಮ್ಮದ್ ಫರ್ಹಾಸ್ ಕಾರು ಪಲ್ಟಿಯಾಗಿ ಸಾವನ್ನಪ್ಪಿರುವ ಘಟನೆಯಲ್ಲಿ ಹೈಕೋರ್ಟ್ ಸರ್ಕಾರದ ನಿಲುವನ್ನು ಕೇಳಿದೆ. ನಷ್ಟ ಪರಿಹಾರ ಆಗ್ರಹಿಸಿ ತಾಯಿ ಸಫಿಯಾ ಸಲ್ಲಿಸಿರುವ ಅರ್ಜಿಯಲ್ಲಿ ಜಸ್ಟಿಸ್ ಶೋಭಾ ಅನ್ನಮ್ಮ ಈಫನ್ ಸರ್ಕಾರದ ನಿಲುವನ್ನು ಕೇಳಿರುವುದು. ಕಳೆದ ವರ್ಷ ಆಗಸ್ಟ್ 25ರಂದಾಗಿದೆ ಪೊಲೀಸರು ಹಿಂಬಾಲಿಸುವಾಗ ಕಾರು ಪಲ್ಟಿಯಾಗಿ ಮೊಹಮ್ಮದ್ ಫರ್ಹಾಸ್ ಮೃತಪಟ್ಟಿರುವುದು. ಶಾಲೆಯ ಓಣಂ ಆಚರಣೆ ವೇಳೆ ಮಗನಾದ ಫರ್ಹಾಸ್ ಹಾಗೂ 3 ವಿದ್ಯಾರ್ಥಿಗಳು ಜುಮಾ ನಮಾಜ್ನಲ್ಲಿ ಭಾಗವಹಿಸಲು ಕಾರಿನಲ್ಲಿ ಹೋಗುತ್ತಿದ್ದ ವೇಳೆ ಕುಂಬಳಿ ಠಾಣೆಯ ಅಧಿಕಾರಿಗಳು ವಾಹನವನ್ನು ತಡೆದು ನಿಲ್ಲಿಸಿದ್ದಾರೆ ಎಂದು ಕಾರು ಚಲಾಯಿಸುತ್ತಿದ್ದ ವಿದ್ಯಾರ್ಥಿಯ ಬಳಿ ಲೈಸೆನ್ಸ್ ಇತ್ತು ಎಂದು ಅದನ್ನು ಮತ್ತು ವಾಹನದ ಇತರ ದಾಖಲೆಗಳನ್ನು ಪೊಲೀಸರಿಗೆ ತೋರಿಸಿದ್ದಾರೆ ಎಂದು. ಆದರೆ ಪೊಲೀಸರು ಜೋರಾಗಿ ಮಾತನಾಡಿದಾಗ ಭಯಪಟ್ಟ ವಿದ್ಯಾರ್ಥಿಗಳು ಕಾರಿನೊಂದಿಗೆ ಮುಂದಕ್ಕೆ ಚಲಿಸಿದ್ದಾರೆ ಎಂದು ಪೊಲೀಸರು ಅತಿ ವೇಗದೊಂದಿಗೆ ಹಿಂಬಾಲಿಸಿದಾಗ ಕಾರು ಪಲ್ಟಿಯಾಗಿದೆ ಎಂದು ಸಫಿಯಾರವರು ನೀಡಿದ ಅರ್ಜಿಯಲ್ಲಿರುವುದು. ಗಂಭೀರವಾಗಿ ಗಾಯಗೊಂಡ ಮಗ ನಂತರ ಸಾವನ್ನಪ್ಪಿದ್ದಾರೆ. ಡಿಜಿಟಲ್ ಉಪಕರಣಗಳ ಮೂಲಕ ಸಂಚಾರ ಅಪರಾಧಗಳನ್ನು ಪತ್ತೆ ಮಾಡುವಂತೆ ಡಿಜಿಪಿ ಆದೇಶ ನೀಡಿದ್ದರು. ಹೈಕೋರ್ಟ್ ಕೂಡ ಮಾರ್ಗಸೂಚಿಗಳನ್ನು ನೀಡಿದ್ದಾರೆ. ಆದರೆ ಪೊಲೀಸರು ಇದನ್ನು ಉಲ್ಲಂಘಿಸಿ ಕಾರನ್ನು ಹಿಂಬಾಲಿಸಿದ್ದಾರೆ ಎಂದು ಸಫಿಯಾ ಅರ್ಜಿಯಲ್ಲಿ ತಿಳಿಸಿದ್ದಾರೆ. ಮಗನ ಸಾವಿಗೆ ಕಾರಣರಾದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು 50 ಲಕ್ಷ ರೂಪಾಯಿ ನಷ್ಟ ಪರಿಹಾರ ನೀಡಬೇಕು ಎಂದು ಸರ್ಕಾರಕ್ಕೆ ಆದೇಶ ನೀಡಬೇಕು ಎಂದು ಅರ್ಜಿಯಲ್ಲಿ ಆಗ್ರಹಿಸಿದ್ದಾರೆ. ಘಟನೆಗೆ ಸಂಬಂಧಿಸಿ ಜಿಲ್ಲಾ ಕ್ರೈಂ ಬ್ರಾಂಚ್ ಈ ಹಿಂದೆ ತನಿಖೆ ನಡೆಸಿದ್ದರು. ಕಾರಿನಲ್ಲಿ ಇದ್ದದ್ದು ವಿದ್ಯಾರ್ಥಿಗಳು ಎಂದು ತಿಳಿದಿರುವುದು ಅಪಘಾತ ಸಂಭವಿಸಿದ ನಂತರ ಎಂದು ಪೊಲೀಸ್ ಅಧಿಕಾರಿಗಳು ಕ್ರೈಂ ಬ್ರಾಂಚ್ಗೆ ಹೇಳಿಕೆ ನೀಡಿರುವುದು. ಫರ್ಹಾಸ್ನ ಸಾವಿನಲ್ಲಿ ಪೊಲೀಸರಿಂದ ಯಾವುದೇ ತಪ್ಪಿಲ್ಲ ಎಂದು ಕ್ರೈಂ ಬ್ರಾಂಚ್ನ ತನಿಖಾ ವರದಿ. ಆದರೆ ಕ್ರೈಂ ಬ್ರಾಂಚ್ನ ಈ ತನಿಖಾ ವರದಿಯನ್ನು ತಿರಸ್ಕರಿಸುವ ಮೂಲಕ ಕಾಸರಗೋಡು ಜುಡಿಷಿಯಲ್ ಫಸ್ಟ್ ಕ್ಲಾಸ್ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ 3 ಪೊಲೀಸ್ ಅಧಿಕಾರಿಗಳ ವಿರುದ್ಧ ಪ್ರಕರಣ ದಾಖಲಿಸಿತ್ತು. ಇದರ ಬೆನ್ನಲ್ಲೇ ಇದೀಗ ಹೈಕೋರ್ಟ್ ಈ ಕುರಿತು ಸರ್ಕಾರದ ನಿಲುವು ಕೇಳಿದೆ. ಘಟನೆಗೆ ಸಂಬಂಧಿಸಿದಂತೆ ನ್ಯಾಯಾಲಯ ಪೊಲೀಸರಿಂದ ವಿವರಣೆ ಕೇಳಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಅಮ್ಮಂಗೂಡು ಶ್ರೀ ಸತ್ಯನಾರಾಯಣಪುರ ಮಹಾವಿಷ್ಣುಮೂರ್ತಿ ದೈವಸ್ಥಾನದಲ್ಲಿ ವಾರ್ಷಿಕೋತ್ಸವ ಹಾಗೂ ಒತ್ತೆಕೊಲ ಮಹೋತ್ಸವ ಭಕ್ತಿಪೂರ್ವಕವಾಗಿ ನಡೆದು ಬರುತ್ತಿದೆ. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ಅಮ್ಮಂಗೂಡು ಶ್ರೀ ಸತ್ಯನಾರಾಯಣಪುರ ಮಹಾವಿಷ್ಣುಮೂರ್ತಿ ದೈವಸ್ಥಾನದಲ್ಲಿ ವಾರ್ಷಿಕೋತ್ಸವ ಹಾಗೂ ಒತ್ತೆಕೋಲ ಮಹೋತ್ಸವ ಭಕ್ತಿಪೂರ್ವಕವಾಗಿ ನಡೆದು ಬರುತ್ತಿದೆ. ಶುಕ್ರವಾರದಂದು ಬೆಳಗ್ಗೆ ರಕ್ತೇಶ್ವರಿ ದೈವದ ಪ್ರಾರಂಭ, ಅಪರಾಹ್ನ ಪ್ರಸಾದ ವಿತರಣೆ, ಅನ್ನದಾನ ನಡೆಯಿತು. ತದನಂತರ ಉಮ್ಮಟಗುಳಿಗ ಪ್ರಾರಂಭ ಹಾಗೂ ಶ್ರೀ ವಿಷ್ಣುಮೂರ್ತಿ ದೈವದ ಕೋಲ ನಡೆಯಿತು. ರಾತ್ರಿ ಧಾರ್ಮಿಕ ಸಭೆ, ಗಾನಮೇಳ ನಡೆಯಿತು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಸಮಸ್ತ ಕೇರಳ ಸುನ್ನಿ ಯುವಜನ ಸಂಘ ಪ್ಲಾಟಿನಂ ವರ್ಷಾಚರಣೆಯ ಅಂಗವಾಗಿ ಪ್ಲಾಟೂನ್ ಅಸೆಂಬ್ಲಿ ನಡೆಯಿತು. ಎಸ್ವೈಎಸ್ ರಾಜ್ಯ ಉಪಾಧ್ಯಕ್ಷ ಮೊಹಮ್ಮದ್ ತುರಾಬ್ ತಂಗಲ್ ಉದ್ಘಾಟಿಸಿದರು. സമുദായത്തെ ചേരികളാക്കും ಸಮಸ್ತ ಕೇರಳ ಸುನ್ನಿ ಯುವಜನ ಸಂಘ ಪ್ಲಾಟಿನಂ ವರ್ಷಾಚರಣೆಯ ಅಂಗವಾಗಿ ಪ್ಲಾಟೂನ್ ಅಸೆಂಬ್ಲಿ ಚೆರ್ಕಳದಲ್ಲಿ ನಡೆಯಿತು. എസ്വൈഎസ് രാജ്യ ഉപാധ്യക്ഷ മുഹമ്മദ് തുറാബ് തങ്ങൾ ഉദ്ഘാടിಸಿದರು. അല്ലാഹു തരാത്ത എന്തെങ്കിലും സുഖങ്ങൾ നമ്മൾ അനുഭവിക്കുന്നുണ്ടോ? അല്ലാഹു തരാത്ത എന്തെങ്കിലും ജീവിത സൗകര്യങ്ങൾ നമ്മുടെ ജീവിതത്തിലുണ്ടോ? അല്ലാഹു നമുക്ക് നൽകിയിട്ടില്ലാത്ത എന്തെങ്കിലും നമ്മുടെ സ്വന്തം വകയായി ഇതെന്റേത് മാത്രമാണെന്ന് പറയാൻ, നമ്മുടേതെന്ന് പറയാൻ എന്താണ് നമ്മുടെ കൈവശമുള്ളത്? അതുകൊണ്ട് അല്ലാഹു പരിശുദ്ധമായ മതം ഇസ്ലാം ലോകത്തിന് മുന്നിൽ വെക്കുന്ന ഏറ്റവും പ്രധാനപ്പെട്ട ഉത്തരവാദിത്വത്തിന്റെ
പട്ടികയിൽ ആദ്യമായി കടന്നു വരുന്നത് ഓ മനുഷ്യ, നിന്നെ പടച്ചിട്ടുള്ള നിന്റെ സൃഷ്ടികർത്താവായ അള്ളാഹുവിനുള്ള ഉത്തരവാദിത്വം നീ നിർവഹിക്കുക എന്നുള്ളതാണ്. ಜಿಲ್ಲಾಧ್ಯಕ್ಷ ಅಬ್ದುಲ್ ಖಾದರ್ ಸಕಾಫಿ ಅಧ್ಯಕ್ಷತೆ ವಹಿಸಿದ್ದರು. ಹಸನುಲ್ ಅಹದಲ್ ತಂಗಳ್, ಸೈನುಲ್ ಅಬಿದೀನ್ ಮುತ್ತುಕೋಯ ತಂಗಳ್ ಪ್ರಾರ್ಥನೆಗೆ ನೇತೃತ್ವ ನೀಡಿದರು. ಅಬ್ದುಲ್ ಜಲೀಲ್ ಸಕಾಫಿ, ರಹಮತುಲ್ಲಾ ಸಕಾಫಿ, ಅಬ್ದುಲ್ ರಾಶಿದ್, ಅಬ್ದುಲ್ ಕರೀಂ, ಬಿಎಸ್ ಅಬ್ದುಲ್ಲಾ ಕುഞ്ഞೆ ಫೈಜಿ, ಪಳ್ಳಂಗೋಡ್ ಅಬ್ದುಲ್ ಖಾದರ್ ಮದನಿ, ಸಿಎನ್ ಜಹಫರ್ ಮಾತನಾಡಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡ್. ಇತಿಹಾಸ ಪ್ರಸಿದ್ಧ ಉದ್ಯಾವರ ಶ್ರೀ ಅರಸು ಮಂಜೇಶ್ವರ ಅಣ್ಣ ತಮ್ಮ ದೈವಗಳ ಕ್ಷೇತ್ರದ ಜಾತ್ರೆಯು ಮೇ 8ರಿಂದ 11ರ ತನಕ ನಡೆಯಲಿದೆ. ಇದರ ಪೂರ್ವಭಾವಿಯಾಗಿ ಉದ್ಯಾವರ ಆಯ್ರ ಜಮತ್ ಮಸೀದಿಗೆ ದೈವಗಳ ಭೇಟಿ ಕಾರ್ಯಕ್ರಮ ಶುಕ್ರವಾರ ನಡೆಯಿತು. ಮತ ಸೌಹಾರ್ದದ ಸಂಕೇತದೊಂದಿಗೆ ಕಳೆದ 800 ವರ್ಷಗಳಿಂದ ವಾಡಿಕೆಯಲ್ಲಿರುವ ಉದ್ಯಾವರ ಶ್ರೀ ಅರಸು ದೈವಗಳು ವರ್ಷಂಪ್ರತಿಯ ಪದ್ಧತಿಯಂತೆ ಶುಕ್ರವಾರ ಮಧ್ಯಾಹ್ನ ಅರಸು ದೈವ ಪಾತ್ರಿಗಳು, ದೇವಸ್ಥಾನದ ಪ್ರತಿನಿಧಿಗಳು ಹಾಗೂ ಸಹಸ್ರಾರು ಭಕ್ತಾದಿಗಳ ಜೊತೆಯಾಗಿ ಉದ್ಯಾವರ ಆಯ್ರ ಜಮಾತ್ಗೆ ಭೇಟಿ ನೀಡಿದರು. ಉದ್ಯಾವರ ಅರಸು ಮಂಜೇಶ್ವರ ಕ್ಷೇತ್ರದ ವಾರ್ಷಿಕ ಜಾತ್ರೋತ್ಸವದ ಅಂಗವಾಗಿ ಪ್ರಾಚೀನ ಕಾಲದಿಂದಲೇ ಆಚರಿಸಿಕೊಂಡು ಬರುತ್ತಿರುವ ಅರಸು ದೈವಗಳ ಜಮಾತ್ ಭೇಟಿಯು ಇಂದಿಗೂ ಮತಭಾವೈಕ್ಯದ ಪ್ರತೀಕವಾಗಿದೆ. ಮಧ್ಯಾಹ್ನ ಉದ್ಯಾವರ ಕ್ಷೇತ್ರದ ಭಂಡಾರಮನೆಯಿಂದ ಹೊರಟ ದೈವಗಳು 1:30ರ ಸುಮಾರಿಗೆ ಜಮಾತ್ಗೆ ತಲುಪಿದವು. ಈ ವೇಳೆ ಜುಮಾ ನಮಾಜ್ ಮುಗಿಸಿ ಸಜ್ಜಾಗಿ ನಿಂತಿದ್ದ ಮಸೀದಿಯ ಆಡಳಿತ ಸಮಿತಿ ಪ್ರತಿನಿಧಿಗಳು ಹಾಗೂ ಸಹಸ್ರಾರು ಮುಸ್ಲಿಂ ಬಾಂಧವರು ಪರಂಪರಾಗತ ರೀತಿಯಲ್ಲಿ ಉದ್ಯಾವರ ಅರಸು ದೈವ ಪಾತ್ರಿಗಳಿಗೆ ಅದ್ದೂರಿ ಸ್ವಾಗತ ನೀಡಿದರು. ವರ್ಷಂಪ್ರತಿ ನಡೆಯುವ ಉತ್ಸವದ ಆಮಂತ್ರಣವನ್ನು, ಅದೇ ರೀತಿ ಅವರ ನಂಬಿಕೆಯಂತೆ ವಿಷು ಕಳೆದು ಪ್ರಥಮ ಶುಕ್ರವಾರದಂದು ಇಲ್ಲಿ ಬಂದು ಇಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿರುವ ಔಲಿಯಾಗಳಲ್ಲಿ ಆತ್ಮೀಯವಾಗಿ ಸಂಪರ್ಕವಿಟ್ಟುಕೊಂಡಿದ್ದೇವೆ ಎಂಬ ಮಾತುಗಳನ್ನು ಹೇಳುತ್ತಾ ಇಲ್ಲಿನ ಜನರನ್ನು ಬಾಹ್ಯವಾಗಿ ಆಹ್ವಾನಿಸಲು ನಾವು ಬರುತ್ತಾ ಇದ್ದೇವೆ. ಅಲ್ಲದೆ ಎಲ್ಲ ರೀತಿಯ ಸಂಪರ್ಕದಲ್ಲಿ ನಾವು ಇದ್ದೇವೆ ಎಂಬ ಆತ್ಮೀಯವಾದ ಒಂದು ಬಂಧವನ್ನು ಅವರು ಎಲ್ಲ ವರ್ಷವೂ ಹೇಳುತ್ತಾ ಇದ್ದಾರೆ. ಅದೇ ರೀತಿ ಈ ವರ್ಷ ಇಲ್ಲಿಗೆ ಆಗಮಿಸಿದಾಗ 1000 ಜಮಾತಿನ ಅಧ್ಯಕ್ಷರು ಸೇರಿ ಜಮಾತಿನ ಎಲ್ಲ ಪದಾಧಿಕಾರಿಗಳು, ಇಲ್ಲಿನ ಎಲ್ಲ ಸಮಿತಿಗಳ ಪದಾಧಿಕಾರಿಗಳು ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸಿ ಅವರ ಆಮಂತ್ರಣವನ್ನು ಸ್ವೀಕರಿಸಿದ್ದೇವೆ. ಮೇ ತಿಂಗಳ 8ರಿಂದ 11ರ ತನಕ ವಾರ್ಷಿಕ ಐತಿಹಾಸಿಕ ಬಂಡಿ ಉತ್ಸವ ನಡೆಯಲಿರುವುದು. ಮೇ 14ರಂದು ಧ್ವಜಾವರೋಹಣದೊಂದಿಗೆ ಉತ್ಸವ ಸಮಾಪ್ತಿಗೊಳ್ಳಲಿದೆ. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಪಾಡಿ ಶ್ರೀ ಮಿತ್ತಲೆವೇಡ್ ಕಾಮಲೋಂತರವಾಡ್ ದೈವಸ್ಥಾನದ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶ ಮಹೋತ್ಸವ ಏಪ್ರಿಲ್ 21ರಿಂದ 26ರವರೆಗೆ ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆಂದು ಕ್ಷೇತ್ರ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಪಾಡಿ ಶ್ರೀ ಮಿತ್ತಲೆವೇಡ್ ಕಾಮಲೋಂತರವಾಡ್ ದೈವಸ್ಥಾನದ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶ ಮಹೋತ್ಸವ ಏಪ್ರಿಲ್ 21ರಿಂದ 26ರವರೆಗೆ ಇರವಿಲ್ ಕೇಶವ ತಂತ್ರಿಯವರ ಕಾರ್ಮಿಕತ್ವದಲ್ಲಿ ನಡೆಯಲಿದೆ. ಆದಿತ್ಯವಾರ ಬೆಳಗ್ಗೆ ಗಣಪತಿ ಹೋಮ ನಡೆಯಲಿರುವುದು. ನಂತರ ಬೆಳ್ಳೂರು ಶ್ರೀ ಮಹಾವಿಷ್ಣು ಕ್ಷೇತ್ರದ ಸನ್ನಿಧಿಯಿಂದ ಶ್ರೀ ಕ್ಷೇತ್ರಕ್ಕೆ ಹಸಿರುವಾಣಿ ಹೊರ ಕಾಣಿಕೆ ಆಗಮಿಸಲಿದೆ. 6 ದಿನಗಳಲ್ಲಾಗಿ ವಿವಿಧ ವೈದಿಕ, ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿರುವುದು. ಏಪ್ರಿಲ್ 26ರಂದು ಸಮಾಪನಗೊಳ್ಳಲಿದೆ ಎಂದು ಕ್ಷೇತ್ರ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಕೆ ದಾಮೋದರನ್ ನಾಯರ್, ಕುഞ്ഞിಕೃಷ್ಣನ್ ನಾಯರ್, ಸಿಎಚ್ ವಿಜಯನ್, ಬಾಲಕೃಷ್ಣನ್ ನಾಯರ್, ದಿವಾಕರನ್ ಬಿಎಸ್ ಮುಂತಾದವರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡ್. ಯುಡಿಎಫ್ ಅಭ್ಯರ್ಥಿ ರಾಜಮೋಹನ್ ಉಣ್ಣಿತ್ತಾನ್ ಅವರ ಚುನಾವಣಾ ಪ್ರಚಾರದ ಅಂಗವಾಗಿ ಪಡನ್ನ ಮೂಸಾ ಹಾಜಿಮುಖ್ನಲ್ಲಿ ಸಾರ್ವಜನಿಕ ಸಭೆ ನಡೆಯಿತು. ರಮೇಶ್ ಚೆನ್ನಿತ್ತಲ ಉದ್ಘಾಟಿಸಿದರು. ಯುಡಿಎಫ್ ಅಭ್ಯರ್ಥಿ ರಾಜಮೋಹನ್ ಉಣ್ಣಿತ್ತಾನ್ ರವರ ಚುನಾವಣಾ ಪ್ರಚಾರದ ಅಂಗವಾಗಿ ಸಾರ್ವಜನಿಕ ಸಭೆ ನಡೆಸಲಾಯಿತು. ಸಾರ್ವಜನಿಕ ಸಭೆಯನ್ನು ರಮೇಶ್ ಚೆನ್ನಿತ್ತಲ ಉದ್ಘಾಟಿಸಿದರು. ഈ നാടിന്റെ ദുഃഖങ്ങളിൽ, പ്രയാസങ്ങളിൽ, വേദനകളിൽ, സന്തോഷങ്ങളിൽ രാജ്മോഹൻ ഉണ്ണിത്താൻ നിങ്ങളോടൊപ്പം ഉണ്ടായിരുന്നു. പാർലമെന്റിനകത്ത് വർഗീയതയ്ക്കും ഫാസിസത്തിനുമെതിരായ പോരാട്ടത്തിൽ ശ്രീ രാജ്മോഹൻ ഉണ്ണിത്താൻ ഉണ്ടായിരുന്നു. പൗരത്വ നിയമ ഭേദഗതി ബില്ല് വലിച്ചു കീറി സ്പീക്കറുടെ മുഖത്തേക്ക് എറിഞ്ഞതിനാണ് അദ്ദേഹത്തെ സസ്പെൻഡ് ചെയ്തത്. നരേന്ദ്രമോദി ഗവൺമെന്റിന്റെ എല്ലാ വർഗീയ നടപടികൾക്കുമെതിരായിട്ടുള്ള ശക്തമായ പോരാട്ടം അദ്ദേഹം പാർലമെന്റിനകത്തും പുറത്തും നടത്തുകയുണ്ടായി. ಪಿಕೆಸಿ ಮೊಹಮ್ಮದ್ ಅಲಿ ಹಾಜಿ ಅಧ್ಯಕ್ಷತೆ ವಹಿಸಿದ್ದರು. ಹಲವಾರು ಯುಡಿಎಫ್ ಮುಖಂಡರು ಸಾರ್ವಜನಿಕ ಸಭೆಯಲ್ಲಿ ಮಾತನಾಡಿದರು. ನ್ಯೂಸ್ ಬ್ಯೂರೋ, ಚೆರುವತ್ತೂರ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಸರಗೋಡು ಲೋಕಸಭಾ ಮಂಡಲದಲ್ಲಿ ನಕಲಿ ಮತದಾನ ಎಂಬ ದೂರು ಹೊರಬಿದ್ದಿದೆ. ಇದರ ಸಿಸಿಟಿವಿ ದೃಶ್ಯಾವಳಿಗಳು. ಕಲ್ಯಾಶೇರಿಯಲ್ಲಿ ನಕಲಿ ಮತ, ಸಿಪಿಎಂ ಯಾವಾಗಲೂ ನಕಲಿ ಮತದಾನ ಮಾಡುವವರು, ಯುಡಿಎಫ್ ಸಂಚಾಲಕ ಎಂಎಂ ಹಸನ್ ಹೇಳಿಕೆ.
ಕಲ್ಲಶೇರಿಯಲ್ಲಿ ನಕಲಿ ಮತ ಚಲಾಯಿಸಿದ ಘಟನೆ, ಸೋಲಿನ ಭಯದಲ್ಲಿ ಸಿಪಿಎಂ ನಕಲಿ ಮತದಾನ ಮಾಡಿರುವುದು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಡ್ವೊಕೇಟ್ ಕೆ ಶ್ರೀಕಾಂತ್ ಹೇಳಿಕೆ. 111ನೇ ವಯಸ್ಸಿನಲ್ಲಿ ಮತದಾನ ಮಾಡುವ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದಾರೆ ಸಿ ಕುಪ್ಪಚ್ಚಿ. ಕಾಸರಗೋಡು ಲೋಕಸಭಾ ಮಂಡಲದಲ್ಲಿ ಮನೆ ಮನೆ ಮತದಾನಕ್ಕೆ ಚಾಲನೆ. ಪೊಲೀಸರು ಹಿಂಬಾಲಿಸುವ ವೇಳೆ ಅಂಗಡಿ ಮೊಗರು ಶಾಲೆಯ ವಿದ್ಯಾರ್ಥಿ ಮೊಹಮ್ಮದ್ ಫರ್ಹಾಜ್ ಕಾರು ಪಲ್ಟಿಯಾಗಿ ಸಾವನ್ನಪ್ಪಿರುವ ಘಟನೆ, ಸರ್ಕಾರದ ನಿಲುವನ್ನು ಕೇಳಿದೆ ಹೈಕೋರ್ಟ್. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.